ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಿಕ್ಕಗಾಡಿಗೆ ಹೋಗ್ತಾ ಇದ್ದೀನಿ ಇವತ್ತು ಡ್ಯೂಟಿಗೆ. ಚಿಕ್ಕಗಾಡಿ ಬರ್ತೈತೆ, ಇಲ್ಲೇ ಗಾಡಿ ಇರ್ಬೋದು. ನನ್ನ ಗಾಡಿಗೆ ನಾಳೆ 19ಕ್ಕಿದೆ. ಇವಾಗ ಡ್ಯೂಟಿ ಮುಗಿಸ್ಕೊಂಡಿದ್ದೀನಿ. ಚಿಕ್ಕ ಗಾಡಿಗೆ ನಾನೇ ಬಾ ಅಂತ ಹೇಳಿದ್ರೆ ಕಸ್ಟಮರ್ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಅವ್ರಿಗೆ ಹೇಳಿದ್ದೆ 4 ಗಂಟೆಗೆ ಬರುತ್ತೆ ಗಾಡಿ ಅಂತ ಹೇಳಿದ್ದೆ, ಆದರೆ ಲೇಟ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಗಾಡಿ ಬರ್ತಾಯಿತ್ತು, ಡ್ಯೂಟಿಗೆ ಹೋಗ್ಬಂತು, ತಿರುಪತಿಗೆ ಹೋಗಿತ್ತು ಗಾಡಿ. ಇವಾಗ ಬರ್ತಾ ಇದ್ದೆ, ಬಂತು ಇಲ್ಲೇ ಒಂದು 5 ನಿಮಿಷ ಆ ಗಾಡಿ ತೊಗೊಂಡು ಹೋಗೋಣ. ಹಲೋ ಫ್ರೆಂಡ್ಸ್, ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಲೇಟ್ ಆಗ್ಬಿಡ್ತು. ಕಸ್ಟಮರು ಅರ್ಜೆಂಟ್ ಮಾಡೋದಕ್ಕೆ ನಮ್ಮ ಅಣ್ಣ ಹಾಕ್ತವ್ರೆ. ಅಣ್ಣ ಆಯ್ ಮಾಡೋಣ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಣ್ಣ. ಇಲ್ಲಿ ಬಂದು ಇಲ್ಲಿ ರಾಯಚೂರು ಕೊಪ್ಪಳ ರೋಡಿಗೆ ಡೀಸೆಲ್ ಹಾಕ್ಸ್ತಾ ಇದೀವಿ. ಕಸ್ಟಮರ್ ಎಲ್ಲ ಒಳಗಡೆ ಕೂತವ್ರೆ. ಇವತ್ತು ಫುಲ್ ಸೆಕೆ ಐತೆ, ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಫಸ್ಟ್ ಸಿಗಂದ್ರು ಹೋಗೋದು, ದಾರಿಲಿ ಹೋಗ್ತಾ ನಿಮಗೆಲ್ಲ ತೋರಿಸ್ತೀನಿ. ಕಸ್ಟಮರ್ ಊಟ ಆಗಿದೋ ಇಲ್ಲ ಇನ್ನೂ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತಾ ಇದ್ದೀವಿ. ಡೀಸೆಲ್ ಮಾಡಿಸ್ಕೊಂಡು ನಿಧಾನ ಹೋಗ್ತೀವಿ. ಇದು ಸಿಂಗಲ್ ರೋಡು. ಮುಂದೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಹೈವೇ ಸಿಗುತ್ತೆ. ಇದೇ ಹೈವೇ ಬಂತು. ಹೈವೇದಲ್ಲಿ ಇದು ಇವಾಗ ಹೊಸಪೇಟೆ ಟನಲ್ಲು ಪಕ್ಕದಲ್ಲೇ ಇದೆ ಡ್ಯಾಮ್ ಇದೆ, ಹೊಸಪೇಟೆ ಡ್ಯಾಮ್ಗೆ ಮೇಲೆ ನೋಡಿಕೊಂಡು ಅವ್ರ ಕಸ್ಟಮರ್ಗೆ ಊಟ ಬೇರೆ ಆಗಿದ್ದಿಲ್ಲ. ಊಟನ ರನ್ನಿಂಗಲ್ಲೆಲ್ಲ ದಾರಿಲಿ ಮಾಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಹೋಗೋಣ. ವಾಯ್ಸು ಯಾಕಪ್ಪ ವೀಡಿಯೋದಲ್ಲಿ ಬಂದಿಲ್ಲ, ಆಮೇಲೆ ನಾನು ಎಡಿಟಿಂಗೆಲ್ಲ ಹಾಕ್ತೀನಿ ಅಂದರೆ ಇಂಜಿನ್ ಸೌಂಡ್ಗಾಯಿತು, ಗಾಳಿ ಸೌಂಡ್ಗಾಯಿತು, ಕರೆಕ್ಟಾಗಿ ವಾಯ್ಸ್ ಬರ್ತಾಯಿಲ್ಲ. ಇದು ಮೈಕ್ ಆರ್ಡರ್ ಮಾಡಿದ್ದೀನಿ, ಅದು ಬರೋ ತನಕ ಸ್ವಲ್ಪ ನಾನು ವೇಟ್ ಮಾಡಬೇಕಾಗುತ್ತೆ. ಊಟ ಎಲ್ಲ ಮಾಡ್ಕೊಂಡ್ವಿ. ಎಲ್ಲ ಚಿತ್ರದುರ್ಗ ಹತ್ತಿರ ಎಲ್ಲ ಊಟ ಮಾಡ್ಕೊಂಡು ಶಿವಮೊಗ್ಗ ರೋಡಲ್ಲಿ ಬಂದು ಈಗ ಶಿಸ್ತಾಗಿ ಹೋಗ್ತಾ ಇದ್ದೀವಿ. ಕಸ್ಟಮರು ಸಿಗಂದೂರು ಹೋಗಿ ಅಲ್ಲೇ ಆಲ್ಟ್ ಆಗೋಣ ಅಂತ ಹೇಳ್ತಾಯಿದ್ರು. ಮತ್ತು ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಹೊರನಾಡು ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಫಸ್ಟ್ ಹೊರನಾಡು ಹೋಗ್ಬಿಟ್ಟು ಅಲ್ಲಿ ಆಲ್ಟ್ ಆಗಿಬಿಟ್ಟು ಹೊರನಾಡು ಶೃಂಗೇರಿ ತೋರಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಈ ಕಡೆ ಮುರುಡೇಶ್ವರ ಕಡೆ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಪ್ಲ್ಯಾನು. ಶಿವಮೊಗ್ಗ ಎಲ್ಲ ದಾಟ್ಸ್ಕೊಂಡು ಹೊರನಾಡು ರೋಡ್ಗೆ ಹೋಗ್ತಾ ಇದ್ವಿ. ತಟ್ ಅಂತ ನೆನಪಾಯಿತು, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಲ್ಲಿ ಹೋಗೋದಕ್ಕೆ, ಹೊರನಾಡೆಲ್ಲ ಹೋಗೋದಕ್ಕೆ. ಅಲ್ಲಿ ಹೋದ್ಮೇಲೆ ರೂಮ್ ಸಿಕ್ಕಿಲ್ಲ ಅಂದರೆ ತುಂಬ ತೊಂದರೆ ಆಗ್ಬಿಡುತ್ತೆ ಕಸ್ಟಮರ್ ನಮ್ಮ ಕಡೆಯಿಂದ. ಅದಕ್ಕೋಸ್ಕರ ದಾರಿಲಿ ಬಾಳೆಹೊನ್ನೂರು ಬರುತ್ತಲ್ವ, ಅಲ್ಲಿ ಆಲ್ಟ್ ಆಗೋಣ. ಬೆಳಗ್ಗೆ ಎದ್ಬಿಟ್ಟು ಬೇಗ ಹೋಗ್ಬಿಟ್ಟು ಹೊರನಾಡು ನೋಡ್ಕೊಂಡು ಹಂಗೆ ಶೃಂಗೇರಿಗೆ ಹೋಗ್ಬಿಟ್ಟು ಕಳಸ ನೋಡ್ಕೊಂಡು ಅಂತ ಹೇಳಿದ್ವಿ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 3 ಗಂಟೆ. ಇಲ್ಲಿ ಬಂದು ಆಲ್ಟ್ ಆಗಿದ್ದು ಏನು ಮಾಡೋಕ್ಕೆ ಹೋಗಿಲ್ಲ. ಇವಾಗ ಬಿಡ್ತಾ ಇದ್ದೀವಿ ಬಾಳೆಹೊನ್ನೂರಲ್ಲಿ. ಹೊರನಾಡು ಹೋಗ್ತಾ ಇದ್ದೀವಿ. ಅಲ್ಲೋಗಿ ಅಲ್ಲಿಂದ ಇನ್ಫಾರ್ಮ್ ಮಾಡ್ತೀನಿ. ನಿನ್ನೆ ಲೇಟ್ ಆಗಬೇಕಂದ ವಿಡಿಯೋ ಜಾಸ್ತಿ ಮಾಡಿಲ್ಲ. ಇಲ್ಲಿ ಬಂದು ಆಲ್ಟ್ ಆಗಿದ್ದು ಮಾಡಿಲ್ಲ. ಬಂದು ಇಳಿಸಿದ್ವಿ, ಮಲ್ಕೊಂಡು ಮಳೆ ಬೇರೆ ಬರ್ತಾ ಇದ್ದೆ. ಇಲ್ಲಿ ಆಲ್ಟ್ ಆಗಿತ್ತು. ಫುಲ್ ಚಳಿ ಎದ್ದು ಬ್ರಷ್ ಗಿಶ್ ಎಲ್ಲ ಮಾಡಿ ಮುಖ ತೊಳ್ಕೊಂಡು ಕೂತ್ಕೊಂಡ್ರಿ. ಹೋಗ್ಬೇಕು. ಬಾಳೆಹೊನ್ನೂರಿಂದ ಹೊರನಾಡು ಕಡೆ ಪಯಣ. ಮಳೆ ಅಂತೂ ನಿಲ್ತಾನೆ ಇಲ್ಲ. ಮಳೆ ಆದರೆ ಬೇರೆ ಫುಲ್ ಗಾಡಿ ಸ್ಟೇಷನ್ ಕರ್ವಿಂಗ್ ರೋಡು. ಹಂಗೆ ನಿಧಾನ ಹೋಗಿ ಫೈನಲಿ ಹೊರನಾಡು ರೀಚ್ ಆಗ್ತೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಹೊರನಾಡಿಗೆ ಬಂದ್ವಿ. ಸ್ವಲ್ಪ ಹೊತ್ತಾಯ್ತು ಬಂದು. ಫುಲ್ ಫಾಗಿ ವೆದರು. ಬಂದ ತಕ್ಷಣ ಫ್ರೆಶ್ ಅಪ್ ಗಿಶಪ್ ಎಲ್ಲ ಆಗಿ ನೀಟಾಗಿ ಗಾಡೀಲಿ ಕಸ್ಟಮರ್ ಮಂಡಾಳ ಇಟ್ಟಿದ್ರು. ಬೆಳಗ್ಗೆ ಹೊಟ್ಟೆ ಹಸಿತೈತೆ ಅಂತ ಮಂಡಾಳ ತಿಂತಾ ಇದ್ದೀವಿ. ಸ್ವಲ್ಪ ವೀಡಿಯೋಸು ಜಾಸ್ತಿ ಟ್ರಿಪ್ಪಿನೂ ಬರಲ್ಲ, ಯಾಕಂದರೆ ಕಸ್ಟಮರು ಇಲ್ಲೇ ಮುಂದೆ ಕೂತಿರ್ತಾರೆ. ಈ ಗಾಡೀಲಿ ಮುಂದ್ಗಡೆ ಸೀಟ್ ಇದಾವಲ್ಲ, ಇಲ್ಲಿ ಕೂತಿರ್ತಾರೆ. ಆ ಟೈಮಲ್ಲಿ ವೀಡಿಯೋ ಮಾಡಿದರೆ ಇವ್ರು ಏನಪ್ಪ ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡ್ತಾರೆ ಅಂತಂದು ಎದಕ್ಕಂತಾರೆ. ಅದಕ್ಕೋಸ್ಕರ ನಾನು ಹಿಂಗೆ ಫ್ರೀ ಇದ್ದಾಗ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಶೃಂಗೇರಿ ಹೋಗಿ, ನಿನ್ನೆ ನೈಟ್ ಶೃಂಗೇರಿ ಹೋಗೋ ಪ್ಲಾನೇ ಇತ್ತು. ಬಟ್ ಏನು ಮಾಡ್ತೀರಾ, ಇವರು ಅಣ್ಣ ಹೊರನಾಡು ಹೋಗ್ಬಿಟ್ಟು ಆಮೇಲೆ ಶೃಂಗೇರಿ ಹೋಗೋಣ ಅಂತ ಹೇಳಿದ್ರು.
ಸರಿ ಆಯಿತು ಮತ್ತೆ ಹೆಂಗಂತೀರ. ಅದರಲ್ಲಿ ಬೇರೆ ಅಲ್ಲಿ ಬಾಳೆಹೊನ್ನೂರಲ್ಲೇ ಆಲ್ಟ್ ಆಗಿದ್ವಿ. ಇಲ್ಲಿಗೆ ಬರೋಷ್ಟು ತುಂಬ ಡಿಲೇ ಆಗುತ್ತೆ, ರೂಮ್ ಸಿಗಲ್ಲ, ಗೊತ್ತಿಲ್ಲ, ರೂಮ್ ಸಿಗಲ್ಲ ಅಂತಂದು ಅಲ್ಲೇ ಬಾಳೆಹೊನ್ನೂರಲ್ಲೇ ಮಠದಲ್ಲೇ ಆಲ್ಟ್ ಆದ್ವಿ. ಆಲ್ಟ್ ಆಗಿ ಮಳೆ ಬೇಜಾನ್ ಹೆವಿ ಬಂತು ಮಳೆ ನೈಟು. ನಮ್ಮ ತಮ್ಮಡು ಈಗ ಇದನ್ನ ಗ್ಲಾಸ್ ಕ್ಲೋಸ್ ಮಾಡಿಲ್ಲ ನೈಟು, ಇದೆಲ್ಲ ಒದ್ದೆ ಆಗ್ಬಿಟ್ಟೈತೆ. ನನ್ನ ಮೇಲೆಲ್ಲ ನೀರು ಸಿಡಿದು 2-3 ಗಂಟೆಗೆ. 1 ಗಂಟೆಗೆ ಮಲ್ಕೊಂಡ್ವಿ ರಾತ್ರಿ. ಏನು ನೀರಾ ಇಲ್ಲೈತಿ, ನೀರೈತಿ. 1 ಗಂಟೆಗೆ ಮಕ್ಕಂದ್ವಿ ರಾತ್ರಿ. 3 ಗಂಟೆ ಆಗಿ ತಪ್ಪಿಸ್ದಾಗ 3-3:30 ಹೆಚ್ಚು ಕಮ್ಮಿ. ಆ ಟೈಮಲ್ಲಿ ಎದ್ದು ಹಂಗೆ ಮುಖ ತೊಳ್ಕೊಂಡು ಇದಾಗ ಕರ್ಕೊಂಬಂದ್ವಿ ಇಲ್ಲಿಗೆ. ಇವಾಗ ಇಲ್ಲಿ ನಮ್ಮ ಅಣ್ಣ ಕೂಡ ಸಿಕ್ಕಿದ್ರು. ನಮ್ಮ ಫ್ರೆಂಡ್ಸು ನಮ್ಮ ಅಣ್ಣನ ಗಾಡೀಲಿ ಬಂದವ್ರೆ ಕಾರಲ್ಲಿ. ಸೆಕೆಂಡ್ ಫುಲ್ ಟ್ಯಾಂಕ್ ಹೊರನಾಡಲ್ಲಿ ಡೀಸೆಲ್. ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು, ಕರೆಕ್ಟ್ ಬಿಡಿ ಮಾಡುವ ಅದಕ್ಕೇನಂತೆ. ಹೊರನಾಡೆಲ್ಲ ನೋಡ್ಕೊಂಡು ಘಾಟ್ ಸೆಕ್ಷನಲ್ಲಿ ಹೊಡಿ ಅಂತ ಕಸ್ಟಮರ್ ಅಡ್ಜಸ್ಟ್ ಮಾಡ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ಇವಾಗ ಶೃಂಗೇರಿಗೆ ಬಂದ್ವಿ. ಶೃಂಗೇರಿ ಇವಾಗ ಅಲ್ಲಿ ಹೋಟ್ಲಿಗೆ ಹೋಗಿದ್ವಿ ಊಟ ಮಾಡಿದ್ವಿ. ಉಡುಪಿ ವಿಹಾರ್ಗೆ ಟೆಂಪಲ್ ಹಿಂಗಿದೆ. ಮಳೆ ನಿಲ್ತಾನೆ ಇಲ್ಲ. ಮಳೆ ಇರೋ ಸಲುವಾಗಿ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಗಾಡಿಯಲ್ಲಿ ಪಾರ್ಕಿಂಗಲ್ಲೈತೆ. ಕಸ್ಟಮರು ಒಳಗಡೆ ಹೋಗಿದ್ದಾರೆ, ಇನ್ನೂ ಬರ್ತಾ ಇಲ್ಲ. ಬಂದಮೇಲೆ ನೆಕ್ಸ್ಟು ಆಗುಂಬೆ ಇಳಿಸ್ಕೊಂಡು ಮುರುಡೇಶ್ವರ ಹೋಗೋದು ಆರಾಮಾಗಿ ಪೀಸಾಗಿ. ಮಳೆ ಬೇಜಾನ್ ಐತೆ, ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ಅಂಥದ್ದು ಇಲ್ಲ. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲಿ ಚೆನ್ನಾಗಿದೆ ಅದು. ಅದ್ರ ಪಕ್ಕದಲ್ಲೇ ನದಿ ಇದೆ. ಹಾಂ, ಇಲ್ಲೇ ಐತವ ಪೂಜೆ ಅಂಗಡಿ. ನಾವು ಕಸ್ಟಮರ್ ಫೋನ್ ಮಾಡ್ತೀವಿ ಅಂತ ಇನ್ನೂ ಫೋನೇ ಮಾಡಿಲ್ಲ. ಏನು ಮಾಡೋದು ಸಿಗುತ್ತದೆ. ಸರಿ ಆಯ್ತು, ಸಿಗೋಣ, ಬಾಯ್. ಇಲ್ಲೈತೆ ಪಾರ್ಕಿಂಗಲ್ಲಿ ನಮ್ಮ ಗಾಡಿ. ಸ್ನಾನ ಮಾಡ್ಬೇಕು ಅನ್ಕೊಂಡ್ವಿ. ಇಲ್ಲಿ ಚಳಿ ಇವತ್ತು ಬಿಡ್ತಾ ಇಲ್ಲ, ಮಳೆ ಬಂದು. ಇಲ್ಲೇ ನದಿ ಐತೆ, ಸಖತ್ತಾಗಿರುತ್ತೆ ತಣ್ಣ ನೀರು. ನಮ್ಮ ಹುಡುಗ ಏನಂತಾನೆ, ಅಣ್ಣ ಮುರುಡೇಶ್ವರ ಹೋಗಿ ಮಾಡ್ಬಿಡೋಣ ಅಣ್ಣ ಸ್ನಾನ ಅಂತೀವನಂತಾನೆ. ಆಯಿತು ಅಂತ ನಾನು ಇದ್ದೀನಿ. ಇಲ್ಲೇ ನದಿ, ಅಲ್ಲಿ ಟೆಂಪಲ್ಲು. ನಮ್ಮ ಗಾಡಿ ಹಾಕ್ಕೊಂಡು ಇಲ್ಲಿ ವೇಟ್ ಮಾಡ್ತಾಯಿದ್ದೀವಿ ಕಸ್ಟಮರ್ ಸಲುವಾಗಿ. ಬರ್ಬೋದು ಇನ್ನೊಂದು 10-15 ನಿಮಿಷ. ಇಲ್ಲಿಂದ ಬಿಟ್ಟರೆ ಆಗುಂಬೆ ಇಳಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಮುರುಡೇಶ್ವರ ನೋಡ್ಕೊಂಡು, ಟೈಮ್ ಇದ್ದರೆ ದರ್ಶನ ಸಿಕ್ಕರೆ ಮುರುಡೇಶ್ವರ ನೋಡ್ಕೊಂಡು ನೆಕ್ಸ್ಟು ಇಡಗುಂಜಿ ಆಲ್ಟ್ ಮಾಡೋದು. ಇಲ್ಲ ಟೈಮ್ ಮುರುಡೇಶ್ವರ ಮುಚ್ಚೋಗ್ಬಿಟ್ರೆ ಅಲ್ಲೇ ಆಲ್ಟ್ ಮಾಡಿ ಬೆಳಗ್ಗೆ ನೋಡ್ಕೊಂಡು ಹೋಗೋದು. ಇಲ್ಲಿದೆ ಹ್ಯಾಂಗಿಂಗ್ ಬ್ರಿಡ್ಜು ಇದೆ. ನಮ್ಮ ಅಣ್ಣ ಒಬ್ರು ಸಿಕ್ಕಿದ್ರು, ಚಂದ್ರಣ್ಣ ಅಂತ ಒಂದು. ಅವ್ರು ತೋರ್ಸೋಕ್ಕಾಗಿಲ್ಲ, ಗಾಡಿಯಲ್ಲೇ ಫೋನ್ ಇಟ್ಟೋಗ್ಬಿಟ್ಟಿದ್ದೆ. ಆಯ್ತು, ಇದು 3 days ಟ್ರಿಪ್ಪು. 19 ಮಾರ್ನಿಂಗ್ ನಾವು ಅಲ್ಲಿ ಕೆಲಸ ಇದೆ. ಹೇಳಿ ಸರ್. ಪಕ್ಕ ರೋಡ್ ಅಲ್ಲಪ್ಪ, ಇದೇ ರೋಡ್, ಸ್ಟ್ರೈಟ್ ಹೋಗು. 500 ಕಿಲೋಮೀಟರ್ ಸರಿ. ಇನ್ನ ಎಷ್ಟು ದೂರ ಹೋಗ್ಬೇಕ್ರಿ? ಇದೇ ನಮ್ಮ ಮನೆ. ಬರೀ 100 ಕಿಲೋಮೀಟರ್ಸ್ ಹೋದ್ರೆ ವೈನ್ಸೂರು ಪಕ್ಕದಲ್ಲೇ ಅಂಗಡಿ. 100? ಸರ್ ಏನ್ ಹೇಳ್ತಿದ್ರ ಸರ್? ಸುಮ್ನೆ ತಮಾಷೆಗೆ ಹೇಳಿದೆ. ಓನ್ಲಿ 3 ಕಿಲೋಮೀಟರ್ಸ್ ಮುಂದೆ ಸಿಕ್ಕಾಬಿಟ್ಟೆ ಡೀಪ್ ಫಾರೆಸ್ಟ್, ಡೈನೋಸಾರ್ಗಳೆಲ್ಲ ಇದೆ. ಡೈನೋಸಾರ್ ಸರ್ ಸಿಕ್ಕಾಬಿಟ್ಟೆ ಡೇಂಜರಸ್ ಅಲ್ವಾ? ಬರೀ ಟಿವಿ ನೋಡಿದ್ದೆ, ಏನು ಮಾಡಲ್ವಾ? ಶಬ್ದ ಗಿಬ್ದ ಮಾಡ್ಬೇಡ್ರಪ್ಪ, ಡೈನೋಸಾರ್ ಬಂದ್ಬಿಟ್ಟು. ಬರೀ ನೀವು ನಿಮ್ ಗಾಡಿದೆ ಸೌಂಡ್ ನಮ್ದು. ಅಲ್ಲ ಡೈನೋಸಾರ್ ಅದಾ? ಅಲ್ಲಪ್ಪ ನಾಯಿ. ಅಲ್ಲಿಂದ ಆಗುಂಬೆ ಶಿಸ್ತಾಗಿ ಇಳಿಸ್ಕೊಂಡು, ಫುಲ್ಲು ಜಾಮ್ ಬೇರೆ ಇತ್ತು, ಮಳೆ ಬೇರೆ ಬರ್ತಾ ಇತ್ತು. ನಿಧಾನಕ್ಕೆಲ್ಲ ಇಳಿಸ್ಕೊಂಡು ಆರಾಮಾಗಿ ಹೋಗ್ಬಿಡೋಣ, ಬೇಗ ಮುರುಡೇಶ್ವರ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ. ಕಸ್ಟಮರ್ ಗಾಡೀಲಿ ಸಾಂಗ್ ಹಾಕಿದ್ರು, ಎಂಜಾಯ್ ಮಾಡ್ತವ್ರೆ. ಕಿವಿ ಕಿತ್ತೋಗಂಗೆ ಸೌಂಡ್ ಇತ್ತು ನಮ್ಮ ಗಾಡೀಲಿ. ಬೇರೆ ಸಖತ್ ಮ್ಯೂಸಿಕ್ ಸಿಸ್ಟಮ್ ಐತೆ. ಅದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ನಿಧಾನಕ್ಕೆ ಘಾಟ್ ಸೆಕ್ಷನ್ ಇಳಿಸೋ ಟೈಮಲ್ಲಿ ಸ್ವಲ್ಪ ನಿಧಾನಕ್ಕೆ ಇಳಿಸಿ, ಯಾಕಂದರೆ ಬ್ರೇಕ್ ಆಗಲ್ಲ, ಆಪೋಸಿಟ್ ಬರಲು ನೋಡೋಲ್ಲ. ಇದು ಬೇರೆ ಬಂದ್ವಿ. ಇವಾಗ ಡೈರೆಕ್ಟು ಕುಂದಾಪುರ ದಾಟ್ಕೊಂಡು ಹಂಗೆ ಮುಂದಕ್ಕೆ ಬ್ರಿಡ್ಜ್ಗಳು ಸಿಗ್ತಾವಲ್ವ, ಆ ಬ್ರಿಡ್ಜ್ಗಳೆಲ್ಲ ನೋಡಿಕೊಂಡು ಹಂಗೆ ವಿಡಿಯೋ ಮಾಡಿಕೊಂಡು. ಮಳೆ ಬೇರೆ ಬರ್ತಾಯಿತ್ತು, ನಿಲ್ತಾ ಇಲ್ಲ. ಮುರುಡೇಶ್ವರ ಹೋಗಿ ಇವ್ರಿಗೆಲ್ಲ ದರ್ಶನ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗಿ ಅಲ್ಲಿ ಊಟ ಪ್ರಸಾದ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಆಲ್ಟ್ ಆಗೋ ಸಿಚುವೇಶನ್ ಲೆಕ್ಕಾಯಿತು. ಬಂತು ಮರವಂತೆ. ಅಷ್ಟರಲ್ಲೇ ಮರವಂತೆ ತಗೊಂಡು ಮಳೆ ಫುಲ್ ಇತ್ತು. ಅವ್ರಿಗೆ ಕಸ್ಟಮರ್ ನೋಡಿದ್ರೆ ಸಮುದ್ರದ ಪಕ್ಕ ಫೋಟೋ ತಗೊಂಡ್ಬರ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಏನು ಮಾಡ್ತೀರಾ, ಮಳೆ ಇರೋ ಕಾರಣದಿಂದ ಸಮುದ್ರ ಏನೂ ಇಲ್ಲ, ಕರಾವಳಿ ಎಲ್ಲ ಸಮುದ್ರ ಎಲ್ಲ ಬಂದ್ ಮಾಡ್ತಾರೆ. ಬರೋದು ಸ್ವಲ್ಪ ನೋಡಿ ಪ್ಲ್ಯಾನ್ ಹಾಕ್ಕೊಂಡು ಬನ್ನಿ. ಮಳೆ ಇರೋ ಸಲುವಾಗಿ ಎಲ್ಲ ಕಡೆ ಯಾವುದು ಬೋಟಿಂಗೂ ಇಲ್ಲ, ಸಮುದ್ರನೂ ಇಲ್ಲ. ನೆಕ್ಸ್ಟ್ ಹಂಗೆ ಬಂದ್ವಿ ಮುರುಡೇಶ್ವರ ಎಂಟ್ರಿ ಸಿಕ್ತು. ಅಲ್ಲಿ ಹೋಗಿ
ಸೀದಾ ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋದು. ಅವರು ಸುಸ್ತಾಗ್ಬಿಟ್ಟಿದ್ರು ಕಸ್ಟಮರ್ ಕೂತು ಇವಾಗ ಬಂದು ನೋಡಿ ಮುರುಡೇಶ್ವರ ಒಳಗಡೆ. ಇಲ್ಲಿ ರೆಡ್ ಅಲರ್ಟ್ ಕೊಟ್ಟವ್ರೆ, ಸಮುದ್ರದ ಒಳಗಡೆ ಇಳಿಯೋಂಗಿಲ್ಲ, ಬಟ್ ದೂರದಿಂದ ನಿಂತ್ಕೊಂಡು ನೋಡ್ಬೋದು ಅಷ್ಟೇ. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಏನೇ ಸಿಗ್ತೀನಂತೆ. ಸಾರಿ ಅಣ್ಣ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ಅದೇನದು ಗೋಪುರದ ಮೇಲೆ ನಮ್ಮ ಕರ್ನಾಟಕ ಫ್ಲಾಗ್ದು ಲೈಟ್ ಹಾಕೋರೆ, ಸಖತ್ತಾಗಿ ಕಾಣಿಸ್ತಾ ಐತೆ. ನಂದು ಕ್ಯಾಮ್ರಾ ಯಾಕೋ ಇದು ಇದಾಗ್ತೈತೆ. ನಾವಿರೋದು ಬಂದು ಇವಾಗ ಮುರುಡೇಶ್ವರ. ಅಯ್ಯೋ ಏನಾಯ್ತು ಗೊತ್ತಿಲ್ಲ. ನಾವಿರೋದು ಬಂದು ಇವಾಗ ಮುರುಡೇಶ್ವರ. ಇವಾಗ ಇಲ್ಲಿ ಬಂದ್ವಿ, ನಾನು ನಮ್ಮ ತಮ್ಮಡು ಹೋಗಿ ಟೀ ಕಾಫಿ ಕುಡ್ಕೊಂಬಂದ್ವಿ. ಗೋಪುರದಿಂದ ಬಂದೊಂದು ವಿಡಿಯೋ ಮಾಡ್ಕೊಳ್ಳೋಣ, ಮೊನ್ನೆ ಮಾಡಿಲ್ಲ ಅಂತ ಅನ್ಕೊಂಡು ಮಾಡ್ತಾ ಇದ್ವಿ. ಮೊನ್ನೆ ಬಂದಿದ್ವಲ್ವ, ಅದ್ರ ಡೇ ಬಂದಿದ್ವಿ. ಅಲ್ಲಿಂದ ಅಲ್ಲೇ ಬಂದು ಹಂಗೆ ಹೋಗ್ಬಿಟ್ವಿ. ಹಿಂದ್ಗಡೆನೂ ಲೈಟ್ ಹಾಕೋರೆ. ನಮ್ಮ ಕಸ್ಟಮರ್ ಎಲ್ಲ ಒಳಗಡೆ ಹೋಗಿದ್ದಾರೆ. ಬಂದು ಇಡಗುಂಜಿಲಿ ಆಲ್ಟ್ ಮಾಡೋಣ ಅಂತ ಹೇಳಿದ್ರು. ಬೆಟ್ರಣ ಅಲ್ಲೇ ಹೋಗಿ ಮಾಡಿಬಿಟ್ರಾಯ್ತು ಅಂದ್ಕೊಂಡು ನಿಧಾನಕ್ಕೆ ಒಂದೊಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಅಲ್ಲಿಂದ ನಡ್ಕೊಂಬಂದ್ವಿ. ಪಾರ್ಕಿಂಗ್ ಎಲ್ಲ ಹಾಕಿದ್ವಿ ಒಳಗಡೆ. ಅಲ್ಲಿ ಮೇನ್ ಪಾರ್ಕಿಂಗ್ ಇದೆ ಅಲ್ವಾ, ಗೋಪುರದ ಕೆಳಗಡೆ ಅಲ್ಲಿ ಹಾಕಿದ್ದೀವಿ. ಹಿಂಗೆ ಇವನು ಅಣ್ಣ ಹೋಗೋಣ ಬಾಣ ವಿಡಿಯೋ ಮಾಡೋಣ ಅಂತ ಕರ್ಕೊಂಬಂತ. ವಿಡಿಯೋ ಮಾಡ್ಕೊಂಡು ಹೋಗಿ ನೈಟು ಇಡಗುಂಜಿ ಆಲ್ಟ್ ಆಗಬೇಕು. ಮಳೆ ನೋಡ್ರೆ ಬೇಜಾನ್ ಬರ್ತೈತೆ, ಸಾಕಾಗ್ಬಿಟ್ಟಿದೆ ಮಳೆಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ದಾರಿಲೆಲ್ಲ ನೀರು ಒಂಥರ ಬಚ್ಚಲ್ ಮನೆ ಆಗಿದೆ. ವಾಟರ್ ಫಾಲ್ಸ್ ಅಲ್ಲ, ನದಿನೇ ಆಗೋಗಿದೆ ರೋಡು. ಇಲ್ಲಿ ಇವಾಗ ಬೀಚಲ್ಲಿ ಅಲೋ ಇಲ್ಲ. ಬೀಚಲ್ಲಿ ಯಾರು ಬರೋರು ನೋಡ್ಕೊಂಬನ್ನಿ. ಬೀಚಲ್ಲಿ ಎಲ್ಲೂ ಅಲೋ ಇಲ್ಲ. ಕಮ್ಮಿ ಅಂದ್ರೂ ಇನ್ನೊಂದು ತಿಂಗಳು 2 ತಿಂಗಳಾಗುತ್ತೆ. ಅಕ್ಟೋಬರ್ ತನಕ ಅಲೋ ಇಲ್ಲ. ಅಕ್ಟೋಬರ್ ಆದಮೇಲೆ ಅವ್ರು ಹೇಳ್ತಾರೆ, ಆವಾಗ ಅಲೋ ಮಾಡ್ತಾರೆ. ಅಲ್ಲಿ ತನಂತರೂ ಬೀಚಿಗೆ ಬರೋರು ನೋಡ್ಕೊಂಬನ್ನಿ. ಲೈಟಿಂಗ್ ಮಾಡಿದ್ದಾರೆ, ಸಖತ್ತಾಗಿದೆ. ಮೇಲ್ಗಡೆ ಗೋಪುರದ ಲೈಟು ಹಾಕಿದ, ಕಳಶದ ಲೈಟು ಅದು ಹಾಕಿದ್ದಾರೆ. ಮತ್ತೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.